ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸ ನಿ ದ ಸರಿ ದ ನಿ ಸರಿ ದ ಮ ಗರಿ ದ ನಿ ರೆ ಸರಿ ಇಲ್ಲಿ ಕಡಲೆ ಬೀಜ ಚಟ್ನಿಗೆ ನಾನು ಏನೇನು ಹಾಕೋತೀನಿ ಅಂದ್ಬಿಟ್ಟು ನಾನು ನಿಮ್ಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಅಯ್ಯೋ, ಈ ಚಟ್ನಿಗೋಸ್ಕರ ಬರ್ತಾರಂತೆ. ಹೌದು ಸರ್, ಚಟ್ನಿಗೋಸ್ಕರ ಬರ್ತಾರೆ. ಇಲ್ಲಿ 1 kg ಕಡಲೆ ಬೀಜ ತಗೊಂಡಿದ್ದೀನಿ. 1 kg ಕಡಲೆ ಬೀಜ, ಅರ್ಧ kg ಕಡಲೆ ಪಪ್ಪು, ಆಮೇಲೆ 1 ಹಿಡಿಯಷ್ಟು ಒಣಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ, ಅದು 1 ಹಿಡಿ. ಆಮೇಲೆ ಅದಕ್ಕೆ ಒಂಚೂರು ಒಂದೇ ಒಂದು ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು, ಮತ್ತೆ ಉಪ್ಪು ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು, ಒಂಚೂರು ಪುದೀನ ಮತ್ತೆ ಕೊತ್ತಂಬರಿ, ಇದಿಷ್ಟು ಚಟ್ನಿಗೆ. 1 ಹಿಡಿ ಚೂರು ಅಂದ್ರೆ? ಹಾ ಸರ್, 1 ಹಿಡಿ. ಸರ್, ಒಂದೊಂದು ಹಿಡಿಯಲ್ಲ ಎಲ್ಲ? ಅದು ಸಪರೇಟ್ ರುಬ್ಕೊಳ್ತೀರಾ, ಇದು ಬೇರೆ ಅಲ್ಲ? ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀವಿ. ಇವಾಗ ಅಲ್ಲಿ ಮಿಕ್ಸಿಗೆ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ತೆಗ್ದಿಟ್ಟಿದ್ವಲ್ಲ ಅದನ್ನ ಮಿಕ್ಸಿಗೆ ಹಾಕಿದ್ದಾರೆ. ಚೂರ್ 1/4 ಲೋಟ ನೀರ್ ಹಾಕ್ಬಿಟ್ಟು ಅದನ್ನ ಪೇಸ್ಟ್ ಮಾಡ್ತಾರೆ ಈಗ ಚಟ್ನಿಗೆ. ಇಲ್ಲಿ ನೋಡಿ ಪೇಸ್ಟ್ ಆಗಿದೆ ಇದು. ಇದನ್ನ ಬಟ್ಲಿಗೆ ಹಾಕೋತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಡಲೆ ಬೀಜ ಹುರಿದಿರೋದಿದೆಯಲ್ಲ ಅದನ್ನ ಹಾಕೋತಾರೆ. ಅದನ್ನ ಸಪರೇಟ್ ಆಗಿ ಕಡಲೆ ಬೀಜ ರುಬ್ಬಿದ್ದಾಯ್ತು. ಈಗ ಅದನ್ನ ಬಗ್ಸ್ಕೋತಾರೆ. ಇನ್ನು ಅದನ್ನಷ್ಟು ಫುಲ್ ಕಂಪ್ಲೀಟ್ ಆಗಿ ರುಬ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿ. ಸೂಪರ್. ಒಗ್ಗರಣೆ ಹಾಕ್ಬಿಟ್ರೆ ಚಟ್ನಿ ರೆಡಿ. ಟೊಮೆಟೊ ಚಟ್ನಿ ಇದು. ಇದಕ್ಕೆ ಟೊಮೆಟೊ ಮತ್ತೆ 1 ಈರುಳ್ಳಿ, 8 ರಿಂದ 10 ಬೆಳ್ಳುಳ್ಳಿ ಎಸ್ಲು, ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, 4 ರಿಂದ 5 ಬ್ಯಾಡಗಿಕಾಯಿ, ಇದಿಷ್ಟು ಹಾಕಿ ಒಂಚೂರು ಅರಿಶಿನ, ಒಂಚೂರು ಜೀರಿಗೆ, ಉಪ್ಪು ಇಷ್ಟು ಹಾಕಿ ಫ್ರೈ ಮಾಡೋದು. ಫ್ರೈ ಮಾಡಿ ತಣ್ಣಗಾದ್ಮೇಲೆ ಈಗ ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ಎಷ್ಟು ಟೊಮೆಟೊ ತಗೊಂಡ್ರಿ? ಇದು 1.5 kg ಟೊಮೆಟೊ ಇದೆ. 1.5 kg ಟೊಮೆಟೊ ಚಟ್ನಿ ಇದು. ಟೊಮೆಟೊ ಚಟ್ನಿ ಅದು ಕೂಡ ಸೂಪರ್ ಆಗಿರುತ್ತೆ ಟೇಸ್ಟ್. ಹಾ ಸರ್. ಸರ್, ಈಗ ಅದು ಟೊಮೆಟೊ ಚಟ್ನಿ ಪೇಸ್ಟ್ ಆಗಿದೆ. ಇದು ಇನ್ನೊಂಚೂರು ಇದೆ ರುಬ್ಕೊಂಡ್ಬಿಟ್ಟು ಒಟ್ಟಿಗೆ ಇವಾಗ 2 ಚಟ್ನಿಗೂ ಒಗ್ಗರಣೆ ಹಾಕೋಣ. 2 ಚಟ್ನಿ ತೋರಿಸ್ಬಿಟ್ರಿ, ಇವಾಗ ಅದ್ರ ಒಗ್ಗರಣೆ ಹಾಕ್ಬಿಟ್ರೆ ಮುಗೀತು. ಮುಗೀತು, ಚಟ್ನಿಯಿಂದ ಮುಗೀತು. ಓಕೆ ಸರ್, ಇದ್ರೆ ಚಟ್ನಿ ರೆಡಿ ಆಗಿದೆ, ಕಡಲೆ ಬೀಜ ಚಟ್ನಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಇದಕ್ಕೆ ಮತ್ತೆ ಟೊಮೆಟೊ ಚಟ್ನಿಗೆ 2ಕ್ಕೂ ಒಗ್ಗರಣೆ ಕೊಟ್ಟು ಮತ್ತೆ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಗಾಡಿ ಹತ್ರ. ಇವರು ಗಾಡಿ ಹತ್ರ ಫಸ್ಟ್ ಹೋಗ್ಬಿಡ್ಲಿ. ಸರ್, ಈಗ ಚಟ್ನಿ ಒಗ್ಗರಣೆ ಹಾಕ್ತಾ ಇದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಇದು ಸಾಸಿವೆ ಚಿಟ್ಪಟ ಅಂತ ಇದೆ. ಇದನ್ನ ಆಫ್ ಮಾಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ 2 ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚಟ್ನಿಗಳು ರೆಡಿ ಆಯ್ತು. ಓಕೆ, 2 ಚಟ್ನಿಗೆ ಇದೆ ಒಗ್ಗರಣೆ, ಒಂದೇ ಒಗ್ಗರಣೆ. ಈ ಚಟ್ನಿ ಹಾಕ್ತಾ ಇದ್ದೀನಿ ಒಗ್ಗರಣೆ. ರೆಡಿ ಇದೆ. ಈಗ ಕ್ಯಾರಿಯರ್ಗೆ ಹಾಕೊಳ್ಳಿ. ಅದು ಕೆಂಪು ಚಟ್ನಿ, ಟೊಮೆಟೊ ಚಟ್ನಿ ಸರ್. ಟೊಮೆಟೊ ಚಟ್ನಿ ರೆಡಿ ಆಯ್ತು. ಟೊಮೆಟೊ ಚಟ್ನಿ ರೆಡಿ ಆಯ್ತು. ಕಡಲೆ ಬೀಜ ಚಟ್ನಿನೂ ರೆಡಿ ಆಯ್ತು. ಇದು ಯಾಕೆ ಕಡಿಮೆ ಕ್ವಾಂಟಿಟಿ ಅಂದ್ರೆ ಒಂದೊಂದೇ ಸ್ಪೂನ್ ಕೊಡ್ತೀರಾ? ಒಂದೊಂದೇ ಸ್ಪೂನ್. ಆಮೇಲೆ ಇದು ಪಾರ್ಸಲ್ಗಿಲ್ಲ, ಇದು ಪಾರ್ಸಲ್. ಇದು ಪಾರ್ಸಲ್ಗೆ. ಓಕೆ, ಈಗ ಅನಂತರ ಹೋಗ್ತಾರೆ, ಕೊಟ್ಟು ಕಳಿಸ್ಬಿಡೋಣ. ಹಾ ಸರ್. ನಾನು ಸಿಂಪಲ್ ಆಗಿ ಇಡ್ಲಿಯ ಪರಿಚಯ ಮಾಡ್ಬೇಕು ನಿಮಗೆ ಅಂತ ತೊಗೊಂಡೆ. ನೋಡಿ ಹೆಂಗ್ ಚೆನ್ನಾಗಿದೆ, ಸಾಫ್ಟ್ ಆಗಿ ಪೋರಸ್ ಆಗಿದೆ. ನಮ್ದು ಚಟ್ನಿನೂ ಇದೆ. ಇದನ್ನ ಒಂದು ಸ್ವಲ್ಪ ಮಲ್ಲಿಗೆ ಇಡ್ಲಿಗೆ ನಿಮ್ಮ ಇದನ್ನ ಪರಿಚಯ ಮಾಡೋದು ಬೇಡ. ಮಲ್ಲಿಗೆ ಇಡ್ಲಿಗೆ ಇನ್ನೊಂದು ಹೆಸರು ಅನ್ಬೋದು, ಇದು ಅಷ್ಟು ಸಾಫ್ಟು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ
ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.